ಹೊಲ್ತಾಗೆ ನಮ್ಮ ಸುಂದ್ರ ಇರಲೇ ಇಲ್ವಲ್ಲ. ಮುಂಜಿ ಒಬ್ಳು ಅಲ್ಲೇನೋ ಕಿತ್ತು ದಬ್ಬ ಹಾಕ್ತಾ ಇದ್ಲು. ಸುಂದ್ರ ಹಂಗಾರೆ ಮನೆಗಿರ್ಬೋದಾ ಒಬ್ನೇನ? ಹಾಂ, ಹೌದೌದು, ಮನೆಗಿದ್ರೆ ಈಗಲೇ ಹೋಗ್ತೀನಿ. ಸುಂದ್ರನ್ಗೆ ಸರಿಯಾಗಿ ಹೇಳ್ತೀನಿ, ಆ ಮಂಜಿನ ಒದ್ದು ಹೊರಗಾಕು ಅಂತಾನ. ಈ ಜಯಮ್ಮ ಏನು ಅಂತಾನ ಆ ಮಂಜಿಗೆ ತೋರಿಸ್ತೀನಿ ನಾನು. ಏ ಮಂಜಿ ಗುಂಜಿ, ನನ್ನೇ ಮನೆಯಿಂದ ಆಚೆಗೆ ಹಾಕೋವಷ್ಟು ಧೈರ್ಯ ಏನೇ ನಿನಗೆ? ಏನು ಮಾಡ್ತೀನಿ ಅಂತ ನಾನು ನೋಡ್ತಾ ಇರು. ನನ್ನ ಮಗನೇ ನನಗೆ ಶಕ್ತಿ ಇದ್ದಂಗೆ. ನನ್ನ ಸುಂದ್ರ ನಾನು ಹೇಳ್ದಂಗೆ ಕೇಳೋದು. ಯಾವಾಗ್ಲೂ ಯಮ್ಮ ಯಮ್ಮ ಅನ್ಕೊಂಡೇನೆ ನನ್ನ ಸೆರಗಿಡ್ಕೊಂಡೇ ಓಡಾಡ್ತಾ ಇದ್ದ. ಆದರೆ ಈಗ ಮಂಜಿ ನೀನು ಬಂದಮೇಲೆ ನನ್ನ ಮಗ ಕೆಲಸ ಮಾಡೋದು ಕಲ್ತಿರ್ಬೋದು, ಆದರೆ ಅವ್ನ ಬುದ್ಧಿ ಮಾತ್ರ ಒಂದೀಟು ಬದಲಾಗಿಲ್ಲ. ಈಗಲೂ ಅವನು ಅಮ್ಮಯ್ಯ ಅಂತಾನೆ ಹೇಳೋದು. ಆದರೆ ನಿನ್ನೆ ಯಾಕೆ ಹಂಗೆ ಮಾಡೋದ್ನೋ ಗೊತ್ತಿಲ್ಲ. ನನ್ನ ಮನೆಯಿಂದ ಆಚೆಗೆ ಹಾಕ್ಬೇಕಾದ್ರೆ ಅವನು ಸುಮ್ಮನೆ ಇದ್ದ. ಯಾಕೆ? ಅಯ್ಯೋ ಆ ಗೂಬೆ ಮುಂಡೆದ್ಕೆ ಆ ಮಂಜಿ ಏನು ಮಾಡ್ತಾ ಇದ್ದಾಳೆ, ನಮ್ಮ ಅಮ್ಮ ಮನೆಯಿಂದ ಆಚೆ ಕಳಿಸ್ತಾ ಇದ್ದಾಳಲ್ಲ, ಇದು ತಪ್ಪು, ನಾನು ಬೈಬೇಕು ಎಂತಿನ ಅಂತನ ಗೊತ್ತಾಗಿರಲ್ಲ ಮುಂಡೆದ್ಕೆ ಪಾಪ. ಅದಕ್ಕೆ ಸುಮ್ಮನೆ ಐತಿ. ಈಗ ನಾನು ಹೋಗಿ ಸರಿಯಾಗಿ ಹೇಳ್ತೀನಿ, ಅವಳು ನನ್ನ ಮನೆಯಿಂದ ಆಚೆಗೆ ಹಾಕವಳೆ, ನಿನ್ನ ಹೇಳ್ತೀನಿ, ನೀನು ಸುಮ್ಮನೆ ಬಿಡಬೇಡ, ಅವಳ ಮನೆ ಬಿಟ್ಟು ಓಡಿಸು ಅಂತನ ನಾನು ಹೇಳ್ಕೊಟ್ಟು ಬರ್ತೀನಿ. ನಾನು ಹೇಳಿದ್ರೆ ನಮ್ಮ ಸುಂದ್ರ ಅವಳನ್ನ ಒದ್ದು ಆಚೆಗೆ ಹಾಕಿ ಹಾಕ್ತಾಳೆ. ಆಗ ಗೊತ್ತಾಗತ್ತೆ ಆ ಮಂಜಿಗೆ ಈ ಜಯಮ್ಮ ಅಂದರೆ ಏನು ಅಂತಾನ. ಆವಾಗ ಅವಳೇ ಬರಬೇಕು. ಅತ್ತೆ, ನನ್ನ ಗಂಡ ನನ್ನ ಮನೆಯಿಂದ ಆಚೆಗೆ ಹಾಕ್ಬಿಟ್ರು ಅತ್ತೆ, ನಿನ್ನ ಮನೆಯಿಂದ ನಾನು ಆಚೆಗೆ ಹಾಕಿ ತಪ್ಪು ಮಾಡಿದೆ, ಬಂದ್ಬಿಡಿ ಅತ್ತೆ, ಈ ಮನೆಗೆ ನೀವೇ ಯಜಮಾನಿ, ನೀವೇ ಮುಖ್ಯಸ್ಥೆ, ನೀವೇ ಮಹಾರಾಣಿ, ಬನ್ನಿ ಅತ್ತೆ ಆ ಮನೆಗೆ ಹೋಗೋಣ ಅಂತನ ಬಂದು ಬೇಡ್ಕೋಬೇಕು ಆ ಮಂಜಿ. ಹಂಗೆ ಮಾಡ್ತೀನಿ, ನೋಡ್ತಾ ಇರೇ ಮಂಜಿ. ಹೆಂಗು ನೀನು ಹೊಲ್ತಾಗಿದ್ದೀಯ. ಈಗ ನಮ್ಮ ಸುಂದರ ಒಬ್ಬನೇ ಇರ್ತಾನೆ ಮಂತಾಗಿ, ಅವನ್ನ ಕರ್ಕೊಂಡೋಗಿ ಎಲ್ಲಾದ್ರೂ ಸೈಡಿಗೆ ಹೆಂಗೆ ಹೇಳ್ಕೊಡ್ತೀನಿ ನೋಡು. ಪೆದ್ ಮುಣ್ಣೆದು ಪಾಪ ನಿನ್ನೆ ಅದಕ್ಕೆ ಆ ಮಂಜಿ ಏನು ಮಾಡ್ತಾ ಇದ್ದಾಳೆ ಅಂತಾನ ಅರ್ಥನೇ ಆಗಿರಲ್ಲ. ಅವಳು ಹೇಳಿದ್ಕೆಲ್ಲ ಹ್ಞೂ ಅಂತಾನ ತಲೆ ಆಡಿಸ್ತು. ನಾನಿವಾಗ ಹೇಳಿದ್ರೆ ಸರಿಯಾಗಿ ಅರ್ಥ ಆಗಂಗೆ ಹೇಳ್ತೀನಿ, ಅದ್ರ ತಲೆಗೆ ಹೋಗಂಗೆ. ಏನು ಮಾಡೋದು, ಇವಳಿಂದನ ನಾನು ಅವಮಾನ ಅನುಭವಿಸೋದಾಗೈತಿ. ಮದುವೆ ಮಾಡ್ಕೊಂಬಂದು ನಾನು ತಪ್ಪು ಮಾಡಿದೆ. ಈಗ ನೋಡಿದ್ರೆ ನಮ್ಮ ಅತ್ತೆ, ನನ್ನ ಗಂಡ, ಆ ಶ್ರೀದೇವಿ ಎಲ್ಲರೂ ಮುದ್ದಿನ ಸೊಸೆ ನಿನ್ನ ಮನೆ ಬಿಟ್ಟು ಓಡಿಸಿದ್ಲ ಅಂತನ ನನ್ನೇನೆ ಅವಮಾನ ಮಾಡ್ತಾರೆ, ಆಡ್ಕೊಂತಾರೆ ಎಲ್ಲರೂ. ನಾನು ಏನು ಅಂತಾನ ಅವ್ರಿಗೆಲ್ಲರಿಗೂ ತೋರಿಸ್ತೀನಿ. ಮೊದಲು ಮಂಜಿಗೆ ನಾನೇನು ಅಂತ ತೋರಿಸ್ತೀನಿ. ನನ್ನ ಎದ್ದು ಹಾಕೊಂಡ್ರೆ ಅವಳಿಗೆ ಈ ಉಳಿಗಾಲ ಇಲ್ಲ ಅನ್ನೋದು ಅರ್ಥ ಆಗಬೇಕು. ಹಂಗೆ ಮಾಡ್ತೀನಿ. ಹೆಂಗೋ ಆ ಮಂಜಿ ಗುಜ್ಜಿ ಒಬ್ಬಳು ಅಲ್ಲಿದ್ದಾಳೆ. ನಮ್ಮ ಸುಂದ್ರನ ಸೈಡಿಗೆ ಕರ್ಕೊಂಡೋಗಿ ಎಲ್ಲ ಹೇಳಬೇಕು ಸರಿಯಾಗಿ. ಸುಂದ್ರ ಸುಂದ್ರ ಏ ಸುಂದ್ರ. ಯಮ್ಮ, ನೀನು ತಿರ್ಗಾ ಬಂದೆ? ಮಂಜಿ ಮನೆ ಬಿಟ್ಟು ಕಳ್ಸಿದ್ಲಲ್ಲ, ಯಾಕೆ ಬಂದೆ ಯಮ್ಮ? ಅವಳು ನೋಡಿರೆ ನಿನ್ನ ಬೈತಾಳೆ. ಹೋಗಮ್ಮ ಹೋಗು. ಯಾಕೋ ಬೈತಾಳೆ? ಯಾಕೆ ಬೈತಾಳೆ? ಅಲ್ಲ, ನನ್ನ ಮಗನ ಮನೆ ಇದು, ನಾನು ಬರಕ್ಕೆ ಯಾವಾಗ ಬೇಕಾದ್ರೂ ಬರ್ಬೋದು. ಅವಳು ನನ್ನ ಮನೆ ಬಿಟ್ಟು ಓಡ್ಸಕ್ಕೆ. ಅಲ್ಲ, ಅಮ್ಮನ್ನ ಮನೆ ಬಿಟ್ಟು ಓಡಿಸ್ತಾ ಇದ್ರು ನೋಡ್ಕೊಂಡು ಸುಮ್ಮನೆ ನಿಂತಿದ್ಯಲ್ಲ ಪೆದ್ ನನ್ನ ಮಗನೇ. ಅಲ್ಲ, ನಿನ್ನ ಹೆಂಡತಿ ಕೆನ್ನಿಗೆ ಅವನು ಬಾರಿಸಿ ನಮ್ಮ ಅಮ್ಮನ್ನ ಬೈಯಕ್ಕೆ ನೀನು ಯಾವಳೆ ಅಂತನ ಕೇಳಬಾರ್ದಾಗಿತ್ತೇನೋ. ನಿನ್ನೆ ಅಲ್ಕಿಸ್ಕೊಂಡು ನಿಂತಿದ್ಯಲ್ಲ ಸುಮ್ಮನೆ. ನಾಚಿಕೆ ಆಗಲ್ವೇ ನಿನಗೆ? ಅಮ್ಮಯ್ಯ ಅಂತಾನ ಯಾವಾಗ್ಲೂ ನನ್ನ ಅದನ್ನ ಕೊಡೆಯಮ್ಮ, ಇದನ್ನ ಕೊಡಮ್ಮ, ನನಗೆ ಪುರಿ ಉಂಡೆ ತಿನ್ಬೇಕು, ಬೋಟಿ ತಿನ್ಬೇಕು, ದುಡ್ಡು ಕೊಡು ಯಮ್ಮ ಅಂತಾನ ಕೇಳ್ಕೊಂಡು ಹಿಂದಿಂದನೇ ಬತ್ತಿದ್ದೆ. ಈಗ ನಿನ್ನೆಂತಿ ನನ್ನ ಮನೆ ಬಿಟ್ಟು ಓಡಿಸಿದ್ರು ಸುಮ್ಮನೆ ನಿಂತಿದ್ದೆಲ್ಲ ನೀನು. ನೀನು ನನ್ನ ಮಗ ಏನೋ ಸುಂದ್ರ? ಅಯ್ಯೋ ಮತ್ತೆ ಯಮ್ಮ, ನಾನು ಏನು ಮಾಡೋಣ? ನೀನು ಸುಮ್ಮನೆ ಗೊತ್ತಾಗಲ್ಲ, ಏನೂ ಇಲ್ಲ. ಮಂಜಿ ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನೆ ಇರು ಯಮ್ಮ. ಅವಾಗ ಮನೆ ಬಿಟ್ಟು ಕಳ್ಸೋದು ಇಲ್ಲ, ಏನೂ ಇಲ್ಲ. ನಿನ್ಗಿದೆ ಗೊತ್ತಿರೋದು. ಏಯ್ ದಡ್ಡ, ನೀನು ಗಂಡಸು ಕಣು, ಅವಳು ಹೆಂಗ್ಸು. ನೀನು ಹೇಳ್ದಂಗೆ ಅವಳು ಕೇಳಬೇಕೆ ಹೊರ್ತು ಅವಳು ಹೇಳ್ದಂಗೆ ನೀನಲ್ಲ ಕೇಳೋದು. ಅವಳು ನಿನ್ನ ಕಟ್ಕೊಂಡ್ ಬಂದೇಳೆ, ನಿನ್ನ ಮನೆಯಾಗ ಅವಳು ಇರೋದು. ನೀನು ಕೇಳಬಾರ್ದು. ನಾನು ಈ ಮನೆಗೆ ಯಜಮಾನಿ ಆಗಿರ್ಬೇಕು. ನನ್ನ ಮಾತ ನೀನು ಕೇಳೋದ್ರಾಗೆ ಅರ್ಥ ಐತೆ. ನಾನು ನಿಮ್ಮ ಅಮ್ಮಯ್ಯ, ನೀನು ನನ್ನ ಮಾತು ಕೇಳ್ತೀಯ. ನೀನು ಅವಳು ಗಂಡ, ಅವಳು ನಿನ್ನ ಮಾತು ಕೇಳಬೇಕು. ಅದು ಸಂಸಾರ ಅಂದ್ರೆ ಹೆಂಡತಿ ಮಾತಲ್ಲ, ಗಂಡ ಕೇಳಬೇಕಾಗಿರೋದು. ಬಾಯಿಲಿ ಇಲ್ಲಿ ಬೇಡ, ನಾವು ಆ ಕಡೆ ಹೋಗೋಣ, ನಿನ್ಗೇನೋ ಒಂದು ಹೇಳ್ಬೇಕು. ಬಾಯಿಲಿ. ಸರಿ ಆಯ್ತು, ನಡಿಯಮ್ಮ. ಎಲ್ಲಿಗೆ? ಎಲ್ಲಿಗೋ ಒಂದಕ್ಕೆ ಬಾರ ಇಲ್ಲಿ, ಬಾಯಿಲಿ. ನಿನ್ಕಣಮ್ಮ, ಇನ್ನ ಎಲ್ಲಿಗೆ ಹೋಗ್ತೀಯ? ಏನು ಹೇಳಮ್ಮ, ಯಾಕೆ? ಬಾರೋ ಇಲ್ಲಿ ಸುಂದ್ರ, ನಿನ್ಗೇನೋ ಒಂದು ಹೇಳ್ಬೇಕು. ಏನಮ್ಮ, ಏನು ಹೇಳು. ಇಲ್ಲೇನೆ, ಇಲ್ಲಿ ಯಾರು ಬರಲ್ಲ. ಏನೂ ಇಲ್ಲ. ಏನು ಗೊತ್ತಾ ಸುಂದ್ರ, ನೀನು ಗಂಡಸಾದವನು ಹೆಂಡತಿ ಮೇಲೆ ಅಧಿಕಾರ ಚಲಾಯಿಸ್ಬೇಕು. ಅದು ನಾನು ಆ ಮನೆಗಿದ್ದಾಗ ನೀನು ಇನ್ನೂ ಮದುವೆ ಆಗಿರ್ಲಿಲ್ವಲ್ಲ, ಅವಾಗ ನಿಮ್ಮ ಅಪ್ಪ ಹೇಳ್ದಂಗೆ ಕೇಳ್ತಿದ್ದೆ ತಾನೇ ನಾನು. ಯಾಕೆ ಹೇಳು? ಯಾಕೆ ಅಂದರೆ ಅಪ್ಪಗೆ ನೀನು ಹೆದರಿಕೆ ಅಂತೀಯ. ನಿನಗೇನು ಗೊತ್ತಾಗಲ್ವಲ್ಲ, ಅದಕ್ಕೆ ಅಪ್ಪ ಹೇಳ್ದಂಗೆ ಕೇಳ್ತಿದ್ದೆ ನೀನು.
ಓ ಪೆದ್ದನ್ ಮಗನೇ, ಅದು ಕಲ್ವೋ. ನಾನೇ ಕೆದರ್ಕೆ ಮನ ಅಪ್ಪಯ್ಯಗೆ, ನನಗೂ ಎಲ್ಲ ಗೊತ್ತಾಗುತ್ತೆ. ನಾನು ಓದಿದ್ದೀನಿ ಗೊತ್ತಾ. ಆದ್ರೂ ನಿಮ್ಮ ಅಪ್ಪಯ್ಯಗೆ ನಾನು ಎದ್ರಕೊಂಡು ನಿಮ್ಮ ಅಪ್ಪ ಹೇಳ್ದಂಗೆ ಕೇಳ್ಕೊಂಡಿರ್ತಿದ್ದೆ. ನಿಮ್ಮ ಅಪ್ಪಯಿಂದ ಯಜಮಾನಿಕೆ ಆ ಮನೆಯಾಗೆ ಅಲ್ವಾ? ಎಲ್ಲದಕ್ಕೂ ನಿಮ್ಮ ಅಪ್ಪನೇ ತಾನೇ ದುಡ್ಡು ಕೊಡ್ತಾ ಇದ್ದಿದ್ದು. ಅಂದಮೇಲೆ ನಿಮ್ಮ ಅಪ್ಪನ ಥರ ನೀನು ಇರ್ಬೇಕು ತಾನೇ. ಎಲ್ಲ ವ್ಯವಹಾರನು ನಿನ್ನ ಹೆಂಡತಿ ಕೈ ಕೊಟ್ಟು ನೀನು ಅವಳು ಹೇಳ್ದಂಗೆ ಕೇಳ್ತಾ ಇದೆಯಲ್ಲೋ. ನೀನು ಗಂಡಸಾಗಿ ನೀನು ಅಪ್ಪನ ಥರ ಯಜಮಾನಿಕೆ ಮಾಡಬೇಕು ಅಂತ ನಿನ್ಗೆ ಆಸೆ ಇಲ್ವೇ? ಏನೋ ನಾನಿದ್ದೆ ಬಿಡು, ನಾನು ನೋಡ್ಕೊಂತಿದ್ದೆ. ಆದರೆ ಇವಾಗ ನಿನ್ನ ಹೆಂಡತಿ ಕೈಗೆ ವ್ಯವಹಾರ ಹೋಗೈತಲ್ಲ. ನಿನ್ನ ಹೆಂಡತಿ ನಿಮ್ಮ ಅಮ್ಮಗೆ ಒಂದು ಈಟು ಮರ್ಯಾದೆ ಕೊಡ್ದಲೇ ಮನೆಯಿಂದ ಆಚೆಗೆ ಹಾಕಿದ್ಲು. ನಾಳೆ ದಿವಸ ನಿನ್ನೂ ಮನೆಯಿಂದ ಆಚೆಗೆ ಹಾಕ್ತಾಳೆ. ಹುಷಾರು. ಹಂಗ ಯಮ್ಮ ಮನೆಯಿಂದ ಆಚೆಗೆ ಹಾಕ್ತಾಳ ಮಂಜಿ? ನಮ್ಮನೆ ತಾನೇ ಅದು. ಮನೆ ನಿಂದೇನೆ, ದುಡ್ಡು ನಿಂದೇನೆ, ಆಸ್ತಿನೂ ನಿಂದೇನೆ. ಆದ್ರೂ ಎಲ್ಲ ಆಸ್ತಿನೂ ಅವಳು ಬರತಕ್ಕ, ಅವಳ ಕೈಗೆ ಬರತಕ್ಕನ ಎಲ್ಲನ ನೀನು ಅವಳ ಗಂಡ ಆಗಿರ್ತೀಯ. ಆಮೇಲೆ ಎಲ್ಲ ಆಸ್ತಿ ಕಿತ್ಕೊಂಡು ಬರಿಗೈ ಮಾಡಿ ನಿನ್ನ ಮನೆ ಬಿಟ್ಟು ಓಡಿಸ್ತಾಳೆ. ಈಗ ನಿನ್ನೆ ದಿವಸ ನನ್ನ ಹೆಂಗೆ ಮನೆ ಬಿಟ್ಟು ಓಡಿಸಿಳು ನೋಡು, ಹಂಗೆ ನಿನ್ನೂ ನಾಳಿಕೆ ಓಡಿಸ್ತಾಳೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಎಲ್ಲ ವ್ಯವಹಾರನು ನೀನೇ ನೋಡ್ಕೋ. ನನಗೂ ಬರುತ್ತೆ ವ್ಯವಹಾರ ಮಾಡೋಕ್ಕೆ. ನಾನು ದುಡ್ಡು ಖರ್ಚು ಮಾಡೋದು ಗೊತ್ತೈತೆ. ನನಗೂ ಅಡಿಕೆ ವ್ಯಾಪಾರ ಮಾಡೋದು, ದುಡ್ಡು ಇಸ್ಕೊಂಬೋದು, ಎಣಿಸ್ಕೊಂಬೋದು ಎಲ್ಲ ಬರುತ್ತೆ ಅಂತನ. ನೀನೇ ದುಡ್ಡು ಇಸ್ಕೊಂಡು, ನೀನೇ ಬೀರಿನ ಕೈ ಇಟ್ಕೊಂಡು ನೀನೇ ಮಾಡು. ಅವಳಿಗೆ ಯಾತು ಕೊಡಬೇಡ. ಅವಳನ್ನ ಮನೆ ಕೆಲಸ ಮಾಡ್ಕೊಂಡು ನೀನು ಹೇಳ್ದಂಗೆ ಕೇಳ್ಕೊಂಡು ಇರಂಗೆ ಮಾಡ್ಕೇಳು. ಇಲ್ದಿದ್ರೆ ಕೆಲಸ ಕೆಡುತ್ತೆ ನೋಡು. ಹೌದೇನಮ್ಮ? ಮತ್ತೆ ಅವಳು ಏನಾದ್ರೂ ನಿನಗೆ ಗೊತ್ತಾಗಲ್ಲ ನಾನೇ ಮಾಡ್ತೀನಿ ಅಂದರೆ ಏನು ಮಾಡಲಿ ನಾನು? ಇದು ಮಾಡಬೇಡ, ಕಪ್ಪಾಳಕ್ಕೊಂದು ಬಾರ್ಸು ಹೇಳ್ತೀನಿ. ನಾನು ಹೇಳ್ದಂಗೆ ಕೇಳ್ಕೊಂಡು ಇರಂಗಿದ್ರೆ ಇರು, ಇಲ್ಲಾಂದ್ರೆ ಹೋಗ್ತಾ ಇರು ನಿಮ್ಮ ಅಮ್ಮನ ಮನೆಗೆ ಅಂತನ ಬ್ಯಾಗ್ ತೆಗೆದು ಆಚೆಗೆ ಎಸಿ. ಅವಾಗ ನೋಡು ನೀನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾಳೆ. ಈಗಲೇ ಹೋಗಿ ನಮ್ಮ ಅಮ್ಮನ ಮನೆಗಿಂದನ ಯಾಕೆ ಆಚೆಗೆ ಓಡಿಸ್ತೆ, ನಮ್ಮಮ್ಮ ಏನು ತಪ್ಪು ಮಾಡ್ತು, ನಮ್ಮಮ್ಮನ ಹೋಗಿ ಕರ್ಕೊಂಬರ್ಬೇಕು ಅಂತನ ಅವಳನ್ನ ಕೇಳು ಹೋಗಿ. ಹೌದೇನಮ್ಮ? ಅಯ್ಯೋ ಯಮ್ಮ, ಹಂಗೆ ಕೇಳಿದ್ರೆ ಅವಳು ಬೈತಾಳೆ ಕಣಮ್ಮ. ನಿನಗೆ ಗೊತ್ತಾಗಲ್ಲ ಅಂತನ ಆವಾಗ ನನಗೇನು ಹೇಳೋದು ಗೊತ್ತೇ ಆಗಲ್ಲ. ಹೋಗಮ್ಮ, ನಾನಿದ್ದೀನಲ್ಲ ಹೇಳ್ಕೊಡಕ್ಕೆ. ಅವಳು ಹಂಗಂದಾಗ ಸರಿಯಾಗಿ ಬಾಸು ಹೇಳ್ತೀನಿ. ಕಪ್ಪಳಕ್ಕೆ ಬಿಡು, ನಾನು ಹೇಳ್ದಂಗೆ ಕೇಳಬೇಕು ಅಷ್ಟೇನೆ. ಹೋಗು ನಮ್ಮ ಅಮ್ಮನ ಕ್ಷಮೆ ಕೇಳಿ ನಮ್ಮ ಅಮ್ಮ ನಿಮ್ಮ ಮನೆಗೆ ಕರ್ಕೊಂಬ ಅಂತ ನಾ ಹೇಳ್ಬೇಕು. ನಾನಿದ್ರೆ ನಿನಗೆ ಆ ಮನೆಗೆ ಉಳಿಗಾಲ. ಇಲ್ದಿದ್ರೆ ನಿನ್ನ ಹೆಂಡತಿ ಇದ್ರೆ ಇನ್ನೂ ಮನೆ ಬಿಟ್ಟು ಆಚೆ ಓಡಿಸ್ತಾಳೆ. ನೀನೇ ಆ ಮನೆಗೆ ಯಜಮಾನ ಆಗಿರುವಂತೆ, ನಾನು ನಿನ್ನ ಜೊತೆಗಿರ್ತೀನಿ ಅಷ್ಟೇನೆ. ಗೊತ್ತಾಯ್ತಾ? ಸರಿ ಅಮ್ಮ, ಗೊತ್ತಾಯ್ತು. ಏನು ಮಾಡ್ಬೇಕು ಹೇಳು? ಅಮ್ಮನ ಒದ್ದು ಅಲ್ಲ ಬೈದು ಬ್ಯಾಗೆಲ್ಲ ಆಚೆಗೆ ಹಸ್ತು ಆಚೆ ಮನೆಯಿಂದ ಆಚೆ ಕಳಿಸಿದ್ಯಾ, ನೀನು ಹೋಗಿ ಕರ್ಕೊಂಬರೋಗು ಅಮ್ಮನ ಅಂತನ ಹೇಳ್ಬೇಕು. ಏನನ್ನ ಅವಳು ಕೇಳಲ್ಲ ಕರ್ಕೊಬರಲ್ಲ ಅಂದರೆ ಒದ್ದು ಅವಳನ್ನೇ ಮನೆಯಿಂದ ಆಚೆಗೆ ಹಾಕಬೇಕು ಅಲ್ವೇನವ? ಅಯ್ಯೋ ನನ್ನ ಬಂಗಾರ, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡೆ ಸುಂದ್ರ. ನಿನ್ನಂತ ಬುದ್ಧಿವಂತರು ಯಾರು ಇಲ್ಲ. ನಾನು ಹೋಗಿ ಅವಳನ್ನ ನಿನ್ನಿಗೆ ಮದುವೆ ಮಾಡ್ಬಿಟ್ನಲ್ಲ. ಈಗ ಗೊತ್ತಾಗ್ತೈತಿ ನಾನು ಅವಳನ್ನ ನಿನ್ನ ಮದುವೆ ಮಾಡಿ ತಪ್ಪು ಮಾಡಿದೆ ಅಂತನ. ಮೊದಲೇ ಎಷ್ಟೋ ಚೆನ್ನಾಗಿದ್ದೆ ಕಣೋ ಸುಂದ್ರ ನೀನು. ಅವಳು ಬಂದ್ಮೇಲೆ ಹಾಳಾಗೋಯ್ತು ನಿನ್ನ ಜೀವನ. ಅದಕ್ಕೆ ಹೇಳ್ತಾ ಇದ್ದೀನಿ, ಅವಳನ್ನಂತೂ ಮನೆಗೆ ಇಕ್ಕಮಕ್ಕೆ ಹೋಗ್ಬೇಡ. ನಾನು ನಿನ್ನ ಜೊತೆಗಿದ್ದೆ ನೀನು ಆ ಮನೆಗೆ ಇರ್ಬೋದು, ಇಲ್ಲಾಂದ್ರೆ ನಿನ್ನೂ ಮನೆ ಬಿಟ್ಟು ಓಡಿಸ್ತಾಳೆ. ಅದಕ್ಕೇನೆ ಅಮ್ಮಯ್ಯನ ಮನೆ ಕರ್ಕೊಬರೋವರೆಗೂ ನೀನು ಬರಬೇಡ. ಕರ್ಕೊಂಬರಂಗಿದ್ರೆ ಈ ಮನೆಗೆ ಬಾ, ಇಲ್ಲಾಂದ್ರೆ ನೀನು ತವ್ರ ಮನೆಗೆ ಹೋಗು ಅಂತಾನ ಸರಿಯಾಗಿ ಜೋರು ಮಾಡು. ಅವಳೇನಾದ್ರೂ ತಿರುಗಿಸಿ ನಿನಗೆ ಮಾತಾಡದೆ ಐತಲ್ಲ ದಂಡಂ ದಶಗುಣಂ ಅಂತಾನ ಸರಿಯಾಗಿ ಬಿಡು ಹೇಳ್ತೀನಿ. ಈ ಸ್ಕೂಲಾಗೆ ನಿನಗೆ ಮೇಷ್ಟು ಓದಿತಾ ಇದ್ರಲ್ಲ, ಏನಾನ ಲೆಕ್ಕ ಪಕ್ಕ ಮಾಡಕ್ ಬರ್ದಿದ್ರೆ ಹಂಗೆ ಓದಿ ಹೇಳ್ತೀನಿ. ಹಂಗ ಗೊತ್ತಾಯ್ತಾ? ನಾನು ಹೇಳಿದ್ದೆಲ್ಲ ನೆನಪೈತೆ ತಾನೇ? ಅಮ್ಮ, ನೆನಪೈತೆ. ಮತ್ತೆ ಈಗಲೇನೆ. ಆದರೆ ನಾನು ಹೇಳ್ಕೊಟ್ಟೆ ಅಂತ ಮಾತ್ರ ನೀ ಹೇಳಬಾರ್ದು. ಹಂಗ ನೀನು ಗಂಡಸ್ಥಾನ ತೋರಿಸ್ಬೇಕು. ನಿಮ್ಮ ಅಪ್ಪ ನಂಗೆ ನೀನು ಯಜಮಾನಿಕೆ ಮಾಡಬೇಕು ಅಂದರೆ ಅವಳಿಗೆ ಸರಿಯಾಗಿ ಒದೆ ಕೊಡಬೇಕು. ಗೊತ್ತಾಯ್ತಾ? ಸರಿ ಅಮ್ಮ, ಗೊತ್ತಾಯ್ತು. ನಡಿ ಹೋಗೋಣ. ಹಬ್ಬ ಪೆದ್ಮುಂಡೆದು, ನಾನು ಹೇಳಿದ್ಕೆಲ್ಲ ಹ್ಞೂ ಅಂತ ಒಪ್ಕೊಂತಲ್ಲ. ಮಂಜಿ ನಿನಗಿರೋದು ಇನ್ಮೇಲೆ ಗ್ರಹಚಾರ. ನನ್ನೇ ಮನೆ ಬಿಟ್ಟು ಓಡಿಸ್ತೀನಿ ನನ್ನ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.